ನೇರವಾಗಿ ಕೂತ್ಕೊಳ್ಳೋಣ. ಬೆನ್ನು ಕುತ್ತಿಗೆ ನೇರವಾಗಿರ್ಲಿ. ಪ್ರಾರ್ಥನಾ ಸ್ಥಿತಿ. ಒಂದು ಬಾರಿ ಓಂಕಾರ ಹೇಳುವ, ದೀರ್ಘ ಪೂರಕ ಮಾಡಿ. ಯೋಗೇನ ಚಿತ್ತಸ್ಯ ಪದೇನ ವಾಚಾ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತಂ ಪ್ರವರಂ ಮುನೇನಾ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಆಬಾಹು ಪುರುಷಾಕಾರಂ ಶಂಖಚಕ್ರಾಸಿಧಾರಿಣಂ ಸಹಸ್ರಶಿರಸಂ ಶ್ವೇತಂ ಪ್ರಣಮಾಮಿ ಪತಂಜಲಿಂ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಮುಂದಕ್ಕೆ ಬಾಗಿ ಮೇಲಕ್ಕೆ ಬನ್ನಿ. ಹಸ್ತ ಉಜ್ಜಿ, ಕಣ್ಣಿಗೆ ಶಾಖ ಕೊಡಿ. ತಯಾರ್ ಯೋಗ ಮಾಡುವ. ಜೋಡಿ ಜೋಡಿಯಾಗಿ ಕೆಲವೊಂದಷ್ಟು ಶರೀರ ಸಂಚಲನ ಆಸನಗಳನ್ನು ಅಭ್ಯಾಸ ಮಾಡಿಕೊಂಡು ಬರುವ. ಈಗ ಎದುರು ಮುಖ ಹಾಕಿ ಕೂತ್ಕೊಳ್ಳಿ. ಎದುರು ಕಾಲನ್ನು ಮುಂದಕ್ಕೆ ಚಾಚಿ ಪಾದವನ್ನು ನೆಲಕ್ಕೆ ತಾಗಿಸಿ. ಚಾಚಿಕೊಳ್ಳೋದು ಬೇಡ, ಪಾದ ನೆಲಕ್ಕೆ ತಾಗಿಸಿ ಇಟ್ಕೊಳ್ಳಿ. ಹತ್ತಿರ ಕೂತ್ಕೊಳ್ಳಿ. ಪಾದ ಅಂತರ ಬೇಡ. ಒಬ್ಬರ ಪಾದದ ಎದುರಿಗೆ ಮತ್ತೊಬ್ಬರ ಪಾದ ಇರ್ಲಿ. ಈಗ ಕೈಯನ್ನು ಲಾಕ್ ಮಾಡಿ ಹಿಡ್ಕೊಳ್ಳಿ. ಕೈಯನ್ನು ಲಾಕ್ ಮಾಡಿ ಪೂರಕ ಮಾಡ್ತಾ ಎದ್ದು ನಿಲ್ಲಿ. ಹಾಗೆ ರೇಚಕ ಮಾಡ್ತಾ ಕೂತ್ಕೊಳ್ಳಿ. ಪೂರಕ ಎದ್ದು ನಿಲ್ಲಿ, ರೇಚಕ ಕೂತ್ಕೊಳ್ಳಿ. ಪೂರಕ ಎದ್ದು ನಿಲ್ಲಿ, ರೇಚಕ ಕೂತ್ಕೊಳ್ಳಿ. ಪೂರಕ ಎದ್ದು ನಿಲ್ಲಿ, ರೇಚಕ ಕೂತ್ಕೊಳ್ಳಿ. ಈಗ ಪೂರಕ ಎದ್ದು ನಿಲ್ಲಿ. ಈಗ ಹಾಗೆ ಉತ್ಕಟಾಸನದ ಸ್ಥಿತಿಗೆ ಹೋಗಿ ಪೂರಕ ಮಾಡಿ ರೇಚಕ ಹಸ್ತವನ್ನು ಎಳೆದಿಟ್ಟು ಕಾಲುಗಳನ್ನು ಮಡಚಿ ಕುರ್ಚಿಯಲ್ಲಿ ಕೂತ್ಕೊಂಡಾಗೆ ಕೂತ್ಕೊಳ್ಳಿ. ದೇಹ ಮುಂದಕ್ಕೆ ಬಾಗುವುದು ಬೇಡ, ಆದಷ್ಟು ನೇರವಾಗಿರ್ಲಿ. ಕಾಲು ನೆಲದಿಂದ ಮೇಲಕ್ಕೆ ಎಲ್ ಶೇಪ್ ಅಲ್ಲಿ ಇರ್ಲಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ. ಕೈ ನೇರ ಬರ್ಲಿ, ಕೈ ನೇರ ಬರ್ಲಿ. ಕೂತ್ಕೊಳ್ಳಿ ಹಾಗೆ. ಪಂಚ ಷಡು ಸಪ್ತ ಅಷ್ಟ. ಹಾಗೆ ಪೂರಕ ಮಾಡ್ತಾ ಮೇಲಕ್ಕೆ. ಒಮ್ಮೆ ಕಣ್ಣನ್ನು ಮುಚ್ಚಿ ವಿಶ್ರಾಂತಿ ತಗೊಳ್ಳಿ. ಈಗ ಹಾಗೆ ಬೆನ್ನು ಹಾಕಿ ಕೂತ್ಕೊಳ್ಳಿ. ಬೆನ್ನು ಹಾಕಿ ಕೂತ್ಕೊಳ್ಳಿ. ಕಾಲನ್ನು ಮಡಚಿಟ್ಟುಕೊಳ್ಳಿ. ಸುಖಾಸನಕ್ಕೆ ಬನ್ನಿ. ಎರಡು ಹಸ್ತ ಪೂರಕ ಮಾಡ್ತಾ ಮೇಲಕ್ಕೆತ್ತಿ ರೇಚಕ ಮಾಡ್ತಾ ನಿಮ್ಮ ಎಡ ಹಸ್ತ ಹಿಂದಿನವರ ಕಾಲಿನ ಗಂಟಿನ ಮೇಲಕ್ಕೆ ಕೊಡಿ. ಬಲ ಹಸ್ತ ನಿಮ್ಮ ಎಡ ಕಾಲಿನ ಗಂಟಿಗೆ ಕೊಡಿ. ಪೂರಕ ಮಾಡ್ತಾ ಹಸ್ತ ಮೇಲಕ್ಕೆ, ಎರಡು ಹಸ್ತ ರೇಚಕ ಮತ್ತೊಂದು ಸೈಡ್. ಪೂರಕ ಮೇಲಕ್ಕೆ, ಎರಡು ಹಸ್ತ ರೇಚಕ, ಪೂರಕ ರೇಚಕ, ಪೂರಕ ರೇಚಕ. ಹಾಗೆ ಸ್ಥಿತಿಯಲ್ಲಿರುವ ಭುಜದ ಭಾಗವನ್ನು ಇನ್ನಷ್ಟು ಹಿಂದಕ್ಕೆ ತಳ್ಳಿ ಕೈಯನ್ನು ಹಿಂದಿನವರ ಕಾಲಿನ ಗಂಟಿನ ಮೇಲೆ ಇಟ್ಟುಕೊಳ್ಳಿ. ಹಾಗೆ ದೃಷ್ಟಿಯನ್ನು ಹಿಂದಕ್ಕೆ ಕೊಡಿ. ಕೈ ಇಟ್ಟಲ್ಲೇ ನಿಮ್ಮ ದೃಷ್ಟಿಯನ್ನು ಕೊಡಿ ಹಿಂದಕ್ಕೆ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಪೂರಕ ಹಸ್ತ ಮೇಲಕ್ಕೆ ತನ್ನಿ.
ರೇಚಕ ಮತ್ತೊಂದು ಸೈಡಿಗೆ. ಭುಜದ ಭಾಗವನ್ನು ಇನ್ನಷ್ಟು ಹಿಂದಕ್ಕೆ ತಳ್ಳಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಹಸ್ತಪೂರಕ ಮರ್ತ ಮೇಲಕ್ಕೆತ್ತಿ ರೇಚಕ ವಾಪಸ್ ತನ್ನಿ. ಸ್ವಲ್ಪ ಹೊತ್ತು ಕಣ್ಣನ್ನು ಮುಚ್ಚಿ ಹಾಗೆ ವಿಶ್ರಾಂತಿ ತಕೊಳ್ಳಿ. ಕಾಲನ್ನು ಮುಂದಕ್ಕೆ ಚಾಚಿಟ್ಟುಕೊಳ್ಳಿ. ಪೂರಕ ಮರ್ತ ಹಸ್ತ ಮೇಲಕ್ಕೆ ಎತ್ತಿ ರೇಚಕ ಮರ್ತ ಮುಂದಕ್ಕೆ ಬಾಗಿ. ಪೂರಕ ಹಸ್ತ ಮೇಲಕ್ಕೆ, ರೇಚಕ ಮುಂದಕ್ಕೆ ಬಾಗಿ. ಪೂರಕ ಹಸ್ತ ಮೇಲಕ್ಕೆ, ರೇಚಕ ಮುಂದಕ್ಕೆ ಬಾಗಿ. ಪೂರಕ ಮರ್ತ ಹಸ್ತ ಮೇಲಕ್ಕೆ, ರೇಚಕ ವಾಪಸ್ ತನ್ನಿ. ಈಗ ಎಡ ಸೈಡಿಗೆ ಇದ್ದವರು ಈ ಕಡೆ ಇದ್ದವರು ಪಶ್ಚಿಮೋತ್ತಾನಾಸನ, ಬಲ ಸೈಡಿಗೆ ಇದ್ದವರು ಪೂರ್ವೋತ್ತಾನಾಸನದ ಸ್ಥಿತಿಗೆ ಹೋಗಿ. ಈಗ ಹಸ್ತ ಪೂರಕ ಮರ್ತ ಮೇಲಕ್ಕೆತ್ತಿ ರೇಚಕ ಮಾರ್ತ ಎಡ ಸೈಡ್ ಇದ್ದವರು ಮುಂದಕ್ಕೆ ಬಾಗಿ. ಬಲ ಸೈಡಿಗಿದ್ದವರು ಹಾಗೆ ಮೇಲಕ್ಕೆ ಬನ್ನಿ, ಬೆನ್ನಿನ ಮೇಲಕ್ಕೆ ಬನ್ನಿ. ವಾಪಸ್ ಬನ್ನಿ. ಹಾಗೆ ಪೃಷ್ಠದ ಭಾಗ ಎತ್ತಿ ಬೆನ್ನಿನ ಮೇಲಕ್ಕೆ ಬನ್ನಿ. ಈಗ ಹಸ್ತವನ್ನ ಹಾಗೆ ಹಿಂದಕ್ಕೆ ತಗೊಂಡೋಗಿ, ಮೇಲಿನಿಂದ ಕೈಯನ್ನು ಹಾಗೆ ಹಿಂದಕ್ಕೆ ತಗೊಂಡೋಗಿ. ಮುಂದೆ ಬಾಗಿರುವವರ ಕೈಗೆ ನಿಮ್ಮ ಕೈಯನ್ನು ತಾಗಿಸಿ ಕಾಲನ್ನು ನೇರ ಮಾಡಿ. ಕಾಲು ನೇರ ಬರ್ಲಿ. ಪಶ್ಚಿಮೋತ್ತಾನಾಸನ, ಪೂರ್ವೋತ್ತಾನಾಸನದ ಸ್ಥಿತಿ. ಪಾದ ಸೇರಿಸಿ ಇಟ್ಟುಕೊಳ್ಳಿ. ಜ್ಯೋತಿಯವರೇ ಪಾದ ಸೇರಿಸಿ. ಪಾದದ ಬೆರಳನ್ನು ಮುಂದಕ್ಕೆ ಚಾಚಿ ಇಟ್ಟುಕೊಳ್ಳಿ. ಹಾಗೆ ಇರಿ. ಭುಜದ ಭಾಗದ ಹತ್ರ ಭುಜದ ಭಾಗ ಇರ್ಲಿ. ಸ್ಥಿತಿ ಏಕಂ ದ್ವೇ ತ್ರೀಣಿ. ಕಾಲ್ ನೇರ ಮಾಡಿ. ಪಿಂಕಿಯವರೇ ಕಾಲ್ ನೇರ ಮಾಡಿ. ಇನ್ನು ನೇರ ಬರ್ಲಿ. ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಈಗ ಹಾಗೆ ವಾಪಸ್ ಬನ್ನಿ. ಪೂರಕ ಮರ್ತ ಮೇಲಕ್ಕೆ, ರೇಚಕ ಮರ್ತ ವಾಪಸ್. ಸಸ್ತ. ಕಣ್ಣನ್ನು ಮುಚ್ಚಿ ಒಂದು ಬಾರಿ ವಿಶ್ರಾಂತಿ ತಕೊಳ್ಳಿ. ವಿಶ್ರಾಂತಿ ತಗೊಳ್ಳುವಾಗ ಒಮ್ಮೆ ದೀರ್ಘ ಪೂರಕ, ದೀರ್ಘ ರೇಚಕ ಮಾಡಿಕೊಳ್ಳಿ. ಈಗ ಹಾಗೆ ಬಲ ಸೈಡ್ ಇದ್ದವರು ಹಸ್ತ ಮೇಲಕ್ಕೆ ಮಾಡಿ ಪೂರಕ ಮರ್ತ, ರೇಚಕ ಮರ್ತ ಮುಂದಕ್ಕೆ ಬಾಗಿ. ಬಲ ಸೈಡ್ ಇದ್ದವರು ಹಾಗೆ ಮುಂದಕ್ಕೆ ಬಾಗಿ ಇಟ್ಟುಕೊಳ್ಳಿ. ಎಡ ಸೈಡ್ಗಿದ್ದವರು ಹಾಗೆ ಮೇಲಕ್ಕೆ ಬನ್ನಿ. ಒಮ್ಮೆ ಪೂರಕ ಮಾಡಿ ರೇಚಕ ಮರ್ತ ಹಾಗೆ ಹಿಂದಕ್ಕೆ ಬಾಗಿಕೊಳ್ಳಿ. ಕೈಯನ್ನು ಮೇಲಿನಿಂದ ಹಿಂದಕ್ಕೆ ತನ್ನಿ. ಮುಂದೆ ಬಾಗಿರುವ ಕೈ ಹತ್ರ ತಾಗಿಸಿ ಕೈಯನ್ನು, ಕಾಲನ್ನು ನೇರ ಮಾಡಿ. ಕಾಲು ನೇರ ಬರ್ಲಿ. ಮುಂದಕ್ಕೆ ಚಾಚಿ ಇಟ್ಟುಕೊಳ್ಳಿ. ಪಾದ ಸೇರಿಸಿ ಇಟ್ಟುಕೊಳ್ಳಿ. ಸ್ಥಿತಿ ಪಾದ ಸೇರಿಸಿ ಕಾಲು ನೇರ ಮಾಡಿ. ಏಕಂ ಕಾಲು ನೇರ ಮಾಡಿ. ದ್ವೇ ತ್ರೀಣಿ ಚತ್ವಾರಿ. ಇನ್ನು ಮೇಲಕ್ಕೆ ಬನ್ನಿ. ಇನ್ನು ಮೇಲಕ್ಕೆ ಬನ್ನಿ. ಇನ್ನು ಮೇಲೆ ಇನ್ನು 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 ಸಾಕಾಗ್ಲಿಲ್ಲ. ಇನ್ನು ಕಾಲು ನೇರ ಮಾಡಿ. ಈಗ ಇನ್ನು ನೇರ ಮಾಡಿ. ಚತ್ವಾರಿ ಪಂಚ. ಕಾಲು ನೇರ ಮಾಡಿ. ಷಡು ಸಪ್ತ ಅಷ್ಟ. ಹಾಗೆ ವಾಪಸ್ ಬನ್ನಿ. ವಾಪಸ್ ಸ್ವಸ್ಥ. ಕಣ್ಣನ್ನು ಮುಚ್ಚಿ ವಿಶ್ರಾಂತಿ ತಗೊಳ್ಳಿ. ವಿಶ್ರಾಂತಿ. ಈಗ ಬಲಗಾಲನ್ನು ಮಡಚಿ, ಒಬ್ರು ಬಲಗಾಲು ಮಡಚಿ, ಒಬ್ರು ಎಡಗಾಲು ಮಡಚಿ. ಈಚೆ ಎದುರಿರುವ ಕಾಲನ್ನೇ ಮಡಚಿಟ್ಟುಕೊಳ್ಳಿ. ಎದುರಿಗೆ ಇರುವ ಕಾಲನ್ನು ಮಡಚಿಟ್ಟುಕೊಳ್ಳಿ ಎಲ್ಲರೂ. ನಿಮ್ಮ ಎದುರಿರುವ ಕಾಲನ್ನು ಈ ಕಡೆ, ಈ ಕಾಲನ್ನು ರೈನವ್ರೆ ಈ ಕಾಲು ಮಡಚಿ. ಈಗ ಒಂದು ಬಾರಿ ಹಸ್ತಪೂರಕ ಮರ್ತ ಮೇಲಕ್ಕೆತ್ತಿ. ಈಗ ರೇಚಕ ಮರ್ತ ನಿಮ್ಮ ಕಾಲಿನ ಗಂಟನ್ನು ಆ ಸೈಡ್ ಇರುವ ಹಸ್ತದಿಂದಲೇ ಹಿಡ್ಕೊಳ್ಳಿ. ನಿಮ್ಮ ಕಾಲಿನ ಗಂಟನ್ನು ಅದೇ ಹಸ್ತದಿಂದ, ಆ ಸೈಡ್ ಇರುವ ಹಸ್ತದಿಂದ ಹಿಡ್ಕೊಳ್ಳಿ. ಮತ್ತೊಂದು ಹಸ್ತವನ್ನು ಹಾಗೆ ಹಿಂದಕ್ಕೆ ತಗೊಳ್ಳೋದು. ನಿಮ್ಮ ಹಸ್ತ ಹಿಂದಕ್ಕೆ ಕೊಡಿ. ಹಾಗೆ ಸ್ವಲ್ಪ ತಲೆಯನ್ನು ತಿರುಗಿಸಿ ಹಿಂದಕ್ಕೆ ದೃಷ್ಟಿ ಇರ್ಲಿ. ಹಾಗೆ ಕೈಯನ್ನು ಹಿಂದಕ್ಕೆ ಕೊಡಿ. ಕೆಳಗಿನಿಂದ ತಗೊಳೋಗಿ. ಹಾಗೆ ಹಿಂದಿನಿಂದ ಹಾಗೆ ತಗೊಳ್ಳಿ. ಸ್ವಲ್ಪ ಭುಜದ ಭಾಗ ಹಾಗೆ ಇರಿ. ಹಾಗೆ ಇರಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ.
ಪೂರಕ ಮಾಡ್ತಾ ಹಸ್ತ ಮೇಲಕ್ಕೆತ್ತಿ, ರೇಚಕ ಹಸ್ತ ಕಡೆಗೆ ಕಾಲು ರಿಲೀಸ್ ಮಾಡಿ, ಮತ್ತೊಂದು ಕಾಲನ್ನು ಮಡಚಿ ತೊಡೆಯ ಪಕ್ಕದಲ್ಲಿ ಇಟ್ಟುಕೊಳ್ಳಿ. ಈಗ ಅದೇ ಸೈಡಿನಿಂದ ಹಸ್ತದಿಂದ ಮಂಡಿಯನ್ನು ಹಿಡ್ಕೊಳ್ಬೇಕು. ಒಮ್ಮೆ ಹಸ್ತ ಪೂರಕ ಮಾಡಿ ಮೇಲಕ್ಕೆತ್ತಿ, ರೇಚಕ ಮಾಡ್ತಾ ಈಗ ಮಂಡಿ ಹಿಡ್ಕೊಳ್ಳಿ, ಮತ್ತೊಂದು ಹಸ್ತ ಹಿಂದಕ್ಕೆ ತಗೊಂಡೋಗಿ. ಹಾಗೆ ಇರಿ. ಚಾಚಿದ ಕಾಲಿನ ಪಾದ ನೇರ ಇರಲಿ, ಅಡ್ಡ ಬೀಳೋದು ಬೇಡ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ವಾಪಸ್ ತನ್ನಿ, ರಿಲೀಸ್ ಮಾಡಿ, ಹಸ್ತ ಪೂರಕ ಮೇಲಕ್ಕೆ, ರೇಚಕ ವಾಪಸ್, ಕಾಲು ರಿಲೀಸ್ ಮಾಡಿ, ಒಂದು ಬಾರಿ ಮುಂದಕ್ಕೆ ಸರಿಸಿಕೊಂಡು ಶಿಥಿಲ ದಂಡಾಸನದಲ್ಲಿ ವಿಶ್ರಾಂತಿ ತಗೊಳ್ಳಿ. ಮುಂದಕ್ಕೆ ದೇಹವನ್ನು ಸರಿಸಿಟ್ಟು ಶಿಥಿಲ ದಂಡಾಸನದಲ್ಲಿ ವಿಶ್ರಾಂತಿ ತಗೊಳ್ಳಿ. ವಿಶ್ರಾಂತಿ. ವಾಪಸ್ ಬನ್ನಿ. ವಜ್ರಾಸನಕ್ಕೆ ಬನ್ನಿ. ಈಗ ಡಿಸ್ಟೆನ್ಸ್ ಕೊಡಿ ಸ್ವಲ್ಪ, ಒಂದು ಅರ್ಧ ಫೀಟ್ ಅಷ್ಟು ಮಧ್ಯಕ್ಕೆ ಡಿಸ್ಟೆನ್ಸ್ ಇರಲಿ. ಈಗ ಹಸ್ತ ಪೂರಕ ಮಾಡ್ತಾ ಭುಜದ ನೇರಕ್ಕೆ ತನ್ನಿ, ಮಂಡಿ ಮೇಲೆ ನಿಂತುಕೊಳ್ಳಿ, ರೇಚಕ ವಾಪಸ್ ತನ್ನಿ. ವಾಪಸ್ ಬನ್ನಿ. ಈಗ ಹಸ್ತವನ್ನು ಹಾಗೆ ಮುಂದಿನಿಂದ ಪೂರಕ ಮಾಡ್ತಾ ಭುಜದ ನೇರಕ್ಕೆ ತನ್ನಿ, ರೇಚಕ ಮಾಡ್ತಾ ವಾಪಸ್ ಬನ್ನಿ. ಪೂರಕ ಹಸ್ತ ಮುಂದಿನಿಂದ ಭುಜದ ನೇರಕ್ಕೆ, ರೇಚಕ ವಾಪಸ್ ತನ್ನಿ, ಮತ್ತೊಂದ್ಸರಿ ಪೂರಕ, ರೇಚಕ ವಾಪಸ್, ಮತ್ತೊಂದ್ಸರಿ ಪೂರಕ, ರೇಚಕ ವಾಪಸ್. ಸ್ವಸ್ಥ. ಪಾದ ಅಂತರ ಇಟ್ಟುಕೊಳ್ಳಿ, ಮಂಡಿ ಅಂತರ ಇಟ್ಟುಕೊಳ್ಳಿ. ಈಗ ಪೂರಕ ಮಾಡ್ತಾ ಹಸ್ತ ಮೇಲಿನಿಂದ ಹಾಗೆ ಹಿಂದಿನವರ ಹಸ್ತವನ್ನು ಹಿಡ್ಕೊಳ್ಳಿ, ಪೂರಕ ಮಾಡಿ. ಹಾಗೆ ಸ್ಥಿತಿಗೆ ಹೋಗಿ ಹಿಂದಿನವರ ಹಸ್ತವನ್ನು ಹಿಡ್ಕೊಳ್ಳಿ. ಹಾಗೆ ಸೊಂಟದ ಭಾಗವನ್ನು ಮುಂದಕ್ಕೆ ತಳ್ಳಿಟ್ಟುಕೊಳ್ಳಿ. ಸ್ಥಿತಿ ಉಷ್ಟ್ರಾಸನದ ಸ್ಥಿತಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ವಾಪಸ್ ಬನ್ನಿ, ವಾಪಸ್ ಸ್ವಸ್ಥ. ನೀವು ಸಾಧ್ಯದಷ್ಟು ಮಾಡಿಕೊಳ್ಳಿ ಒಬ್ರೆ. ಹಾಗೆ ಉಷ್ಟ್ರಾಸನ ಸ್ಥಿತಿಗೆಲ್ಲ ಹೋಗಿ, ಪರವಾಗಿಲ್ಲ. ಒಮ್ಮೆ ಕಣ್ಣನ್ನು ಮುಚ್ಚಿ ದೀರ್ಘ ಪೂರಕ ರೇಚಕ ಮಾಡಿಕೊಳ್ಳಿ. ಈಗ ಹಾಗೆ ಮುಖ ಮುಖ ಹಾಕಿ ಕೂತ್ಕೊಳ್ಳಿ. ಸುಖಾಸನಕ್ಕೆ ಬನ್ನಿ. ಸುಖಾಸನದಲ್ಲಿದ್ದು ಈಗ ಕೈಯನ್ನು ಲಾಕ್ ಮಾಡಿ ಇಟ್ಕೊಳ್ಳಿ. ಈಗ ಪೂರಕ ಮಾಡ್ತಾ ಕಾಲು ಹಾಗೆ ಇದ್ದು ಮೇಲಕ್ಕೆ ಎದ್ದೇಳ್ಬೇಕು. ಪೂರಕ ಕಾಲುಗಳು ಕತ್ರಿ ಕಾಲಿನಾಗೆ ಹಾಗೆ ಇದ್ದು ಮೇಲಕ್ಕೆ ಎದ್ದೇಳ್ಬೇಕು. ರೇಚಕ ಕುತ್ಕೊಂಡ್ಬಿಡಿ. ಪೂರಕ ಎದ್ದು ನಿಲ್ಲಿ. ರೇಚಕ ಕಾಲು ಹಾಗೆ ಇರ್ಲಿ, ಕೂತ್ಕೊಂಡ್ಬಿಡಿ. ಪೂರಕ ಮೇಲಕ್ಕೆ ಎದ್ದೇಳಿ, ರೇಚಕ ಕೂತ್ಕೊಂಡ್ಬಿಡಿ. ಹಾಗೆ 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 ಇರಿ, ಹಾಗೆ ಇರಿ. ದೀರ್ಘ ಪೂರಕ ರೇಚಕ ಮಾಡಿ. ಈಗ ಪಾದವನ್ನು ಮುಂದಕ್ಕೆ ಚಾಚಿಟ್ಟುಕೊಳ್ಳಿ. ಒಂದೊಂದು ಪಾದವನ್ನು ತಾಗಿಸಿಟ್ಟುಕೊಳ್ಳಿ. ಪಾದ ಟಚ್ ಮಾಡಿ ಇಟ್ಕೊಳ್ಳಿ. ಹಸ್ತ ಲಾಕ್ ಮಾಡಿ ಹಾಗೆ ಇಟ್ಟುಕೊಳ್ಳಿ. ಕಾಲನ್ನು ಮಡಚಿ ಈಗ ನಾವಾಸನದ ಸ್ಥಿತಿಗೆ ಹೋಗುವ. ಒಂದೊಂದು ಕಾಲನ್ನು ಹಾಗೆ ಮೇಲಕ್ಕೆತ್ತಿಟ್ಟುಕೊಳ್ಳಿ, ಮೇಲಕ್ಕೆತ್ತಿ ಹಾಗೆ ಇರಿ. ಎರಡೂ ಕಾಲುಗಳನ್ನು ಮೇಲಕ್ಕೆತ್ತಿ ಈಗ ನೇರ ಮಾಡಿ ಕಾಲು ಗಂಟನ್ನ. ಸ್ಥಿತಿ ಏಕಂ ದ್ವೇ, ಪ್ರಯತ್ನ ಪಡಿ ಹಿಂದೆ, ತ್ರೀಣಿ ಚತ್ವಾರಿ, ಕಾಲಿನ ಗಂಟು ಮಡಚಬೇಡಿ, ಆದಷ್ಟು ನೇರ ಮಾಡಿ, ಪಂಚ ಷಡು ಸಪ್ತ ಅಷ್ಟ. ವಾಪಸ್ ತನ್ನಿ, ಸ್ವಸ್ಥ. ಸುಖಾಸನಕ್ಕೆ ಬನ್ನಿ. ಒಮ್ಮೆ ಕಣ್ಣನ್ನು ಮುಚ್ಚಿ ವಿಶ್ರಾಂತಿ ತಗೊಳ್ಳಿ.
ವಿಶ್ರಾಂತಿ, ವಿಶ್ರಾಂತಿ. ಈಗ ಪಾದ ಅಂತರ ಕೊಡಿ, ಉಪವಿಷ್ಟಕ್ಕೆ ಬನ್ನಿ. ಪಾದ ತಾಗಿಸಿಟ್ಟುಕೊಳ್ಳಿ. ಈಗ ಹಸ್ತ ಲಾಕ್ ಮಾಡಿ ಇಟ್ಕೊಳ್ಳಿ. ಪೂರಕ ಮಾಡಿ, ರೇಚಕ ಮಾಡಿ. ಈಗ ಪೂರಕ ಮಾಡ್ತಾ ಬಲ ಸೈಡಿಗೆ ಬಾಗಿ, ಸೈಡಿಗೆ ಬಾಗಿ. ಒಬ್ರು ಬಲ ಆದ್ರೆ ಮತ್ತೊಬ್ರು ಎಡ ಅಲ್ವಾ, ಹಾಗೆ ಸೈಡಿಗೆ ಬಾಗಿ. ಹಾಗೆ ಪೂರಕ ಮಾಡ್ತಾ ಮೇಲಕ್ಕೆ, ರೇಚಕ. ಒಬ್ರು ಬಲಗೈ ಆದ್ರೆ ಒಬ್ರದು ಎಡಕೈ, ಹಾಗೆ ಸೈಡಿಗೆ ಬಾಗಿಕೊಳ್ಳಿ. ಪೂರಕ ಮೇಲಕ್ಕೆ, ರೇಚಕ. ಪೂರಕ ಮೇಲಕ್ಕೆ, ರೇಚಕ. ಪೂರಕ ಮೇಲಕ್ಕೆ, ರೇಚಕ. ಪೂರಕ ಮೇಲಕ್ಕೆ, ರೇಚಕ. ಪೂರಕ ಮೇಲಕ್ಕೆ. ಹಸ್ತ ರಿಲೀಸ್ ಮಾಡಿ, ಹಸ್ತವನ್ನು ಎದುರಿಗೆ ಕೊಟ್ಟು ಸ್ವಲ್ಪ ಪೃಷ್ಠದ ಭಾಗ ಎತ್ತಿ ಮುಂದಕ್ಕೆ ಬನ್ನಿ. ಪಾದ ಇನ್ನಷ್ಟು ಅಂತರ ಬರಲಿ. ಈಗ ಹಸ್ತ ಲಾಕ್ ಮಾಡಿ ಇಟ್ಕೊಳ್ಳಿ. ಪೂರಕ ಮಾಡಿ, ರೇಚಕ ಮಾಡ್ತಾ ಸೈಡಿಗೆ ಬಾಗಿ, ಪಾರ್ಶ್ವ ಉಪವಿಷ್ಟ ಕೋನಾಸನ. ಹಾಗೆ ಕೈಯನ್ನು ತಾಗಿಸಿ, ಮತ್ತೊಂದು ಕೈಗೆ ಜೊತೆಯಾಗಿ ತಾಗಿಸಿಕೊಳ್ಳಿ. ಹಾಗೆ ತಾಗಿಸಿಕೊಳ್ಳಿ ಜೊತೆಯಾಗಿ. ನಿಮ್ಮ ಭುಜದ ಭಾಗ ಇನ್ನಷ್ಟು ಎತ್ತಿಟ್ಟುಕೊಳ್ಳಿ ಮೇಲಕ್ಕೆ. ಸ್ವಲ್ಪ ದೃಷ್ಟಿಯನ್ನು ಮೇಲಕ್ಕೆ ಹಾಯಿಸಿ ನೋಡುವ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಪೂರಕ ಮಾಡ್ತಾ ಮೇಲಕ್ಕೆ, ರೇಚಕ ಮತ್ತೊಂದು ಸೈಡಿಗೆ ಬಾಗಿ. ಹಾಗೆ ಇರಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಪೂರಕ ಮೇಲಕ್ಕೆ, ರೇಚಕ ವಾಪಸ್. ಕಾಲನ್ನು ರಿಲೀಸ್ ಮಾಡೋದು ಬೇಡ ನೋಡುವ, ಕಾಲ ಹಾಗೆ ಇರ್ಲಿ ನೋಡುವ. ಇನ್ನೊಂದು ಸ್ಟೆಪ್ಪಿನಲ್ಲಿ ಮಾಡಿಕೊಡುವ. ಈಗ ಉಪವಿಷ್ಟ ಕೋನಾಸನಕ್ಕೆ ಹೋಗುವ. ಹಸ್ತ ಲಾಕ್ ಮಾಡಿ ಇಟ್ಕೊಳ್ಳಿ. ಪೂರಕ ಮಾಡಿ, ರೇಚಕ. ಒಬ್ರು ಹಿಂದಕ್ಕೆ ಬಾಗಿ, ಒಬ್ರು ಮುಂದಕ್ಕೆ ಬಾಗಿಕೊಳ್ಳಿ. ಎಲ್ಲ ಈ ಕಡೆ ಎಡ ಸೈಡಿಗೆ ಬಾಗಿಕೊಳ್ಳಿ. ಹಾಗೆ ಪೂರಕ ಮೇಲಕ್ಕೆ ಬನ್ನಿ, ರೇಚಕ. ಹಾಗೆ ಬಲ ಸೈಡಿಗೆ ಬಾಗಿ. ಪೂರಕ ಮೇಲಕ್ಕೆ ಬನ್ನಿ, ರೇಚಕ ಎಡಕ್ಕೆ ಬಾಗಿ. ಪೂರಕ ಮೇಲಕ್ಕೆ, ರೇಚಕ ಬಲ. ಪೂರಕ ಮೇಲಕ್ಕೆ, ರೇಚಕ ಎಡ. ಪೂರಕ ಮೇಲಕ್ಕೆ, ರೇಚಕ ಬಲ. ಪೂರಕ ಮೇಲಕ್ಕೆ. ವಾಪಸ್ ಈಗ ಸ್ಥಿತಿಗೆ ಹೋಗುವ. ನಾವು ಹೇಗೆ ಸೈಡ್ ಬೆಂಡ್ ಮಾಡ್ತೇವೆ, ನಾವು ಪ್ರತಿಯೊಂದನ್ನು ದೇಹದ ಭಾಗಗಳಿಗೆ ಯಾವ ರೀತಿಯಲ್ಲಿ ಆಸನಗಳನ್ನು ಮಾಡಿಕೊಂಡು ಯಾವ ರೀತಿಯಲ್ಲಿ ಒಂದು ಸಡಿಲತೆ ಮಾಡ್ತೇವೆ ಅಂತೇಳಿ ನಾವು ನೋಡಿಕೊಳ್ಬೇಕು. ಯಾಕಂದ್ರೆ ಒಮ್ಮೆ ಸೈಡ್ ಬೆಂಡ್ ಆದಲ್ಲಿ ಸೈಡ್ ಬೆಂಡಿಗೂ ಬೇಕು, ಬ್ಯಾಕ್ ಬೆಂಡಿಂಗೂ ಬೇಕು, ಫ್ರಂಟ್ ಬೆಂಡಿಂಗೂ ಬೇಕು. ಹಾಗೆ ಟ್ವಿಸ್ಟಿಂಗ್ ಆಸನನು ಪ್ರತಿಯೊಂದನ್ನು ಜೊತೆಯಾಗಿ ಒಂದಲ್ಲ ಒಂದು ಸ್ಟೆಪ್ ಬೈ ಸ್ಟೆಪ್ ಮಾಡಿಸಿಕೊಂಡು ಹೋಗುವಂತದ್ದು. ನೀವು ಬ್ಯಾಕ್ ಬೆಂಡಿಂಗ್ ಆದ ನಂತರ ಫ್ರಂಟ್ ಬೆಂಡಿಂಗ್ ಮಾಡುವಂತದ್ದು. ಹಾಗೆ ಒಂದು ಸೈಡ್ ಈಗ ನೋಡಿ, ಪಾರ್ಶ್ವ ಉಪವಿಷ್ಟ ಕೋನಾಸನ ಸೈಡಿಗೆ ಬಾಗಿದ್ರಿ, ಈಗ ಫ್ರಂಟ್ ಬಾಗುವಂತದ್ದು, ನೆಕ್ಸ್ಟ್ ಟ್ವಿಸ್ಟಿಂಗ್ ಮಾಡುವಂತದ್ದು. ಹೀಗೆ ಪ್ರತಿಯೊಂದನ್ನು ಸೇರಿಸಿಕೊಂಡು ಆಸನಗಳನ್ನು ಮಾಡಿಕೊಂಡು ಹೋಗ್ಬೇಕು. ಈಗಾಗಾದ್ರೆ ಸ್ಥಿತಿಗೆ ಹೋಗುವ. ಪೂರಕ ಮಾಡಿ, ಉಸಿರು ತುಂಬಿಕೊಳ್ಳಿ. ಉಸಿರು ಹೊರಗಾಗ್ತಾ ಎಲ್ಲ ಎಡ ಸೈಡಿಗೆ ಬಾಗಿಕೊಳ್ಳಿ. ಎಡ ಸೈಡಿಗೆ ಬಾಗಿ, ಹಾಗೆ ಈ ಕಡೆಗೆ ಬಾಗಿ. ಹಾಗೆ ಹಿಂದೆ ಬಾಗಿದವರು ಬೆನ್ನನ್ನು ನೆಲಕ್ಕೆ ತಾಗಿಸಿ, ಮುಂದಕ್ಕೆ ಬಾಗಿದವರು ಹಣೆಯನ್ನು ನೆಲಕ್ಕೆ ತಾಗಿಸಿ. ಸ್ಥಿತಿ ಏಕಂ ದ್ವೇ. ಆದಷ್ಟು ಬೆನ್ನಿನ ಮೇಲೆ ಮಲ್ಕೊಳ್ಳಿ. ಮುಂದಕ್ಕೆ ಭಾಗದಿದ್ದವರನ್ನು ಬಾಗಿಸಿಕೊಳ್ಳಿ, ನೀವು ಹಿಂದಕ್ಕೆ ಮಲಗಿ. ಹಾಗೆ ಹಾಗೆ ಸ್ಥಿತಿ ಏಕಂ ದ್ವೇ ತ್ರೀಣಿ. ಗಲ್ಲ ತಾಗಿಸ್ಲಿಕ್ಕೆ ಪ್ರಯತ್ನ ಪಡ್ಬೇಕು. ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಈಗ ಹಾಗೆ ವಾಪಸ್ ಪೂರಕ ಮಾಡ್ತಾ ಮೇಲಕ್ಕೆ, ರೇಚಕ ಮತ್ತೊಂದು ಸೈಡಿಗೆ ಬೆನ್ನಿನ ಮೇಲೆ ಮಲ್ಕೊಳ್ಳಿ. ಸ್ಥಿತಿ ಕಾಲಿನ ಗಂಟನ್ನು ಒತ್ತಿಟ್ಟುಕೊಳ್ಳಿ. ಕಾಲು ಗಂಟು ಎತ್ತಿಬಿಡಿ. ಕಾಲು ಗಂಟು ಚೆನ್ನಾಗಿ ಒತ್ತಿ. ಸ್ಥಿತಿ ಗಲ್ಲವನ್ನು ತಾಗಿಸ್ಲಿಕ್ಕೆ ಪ್ರಯತ್ನ ಪಡಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ
ಅಷ್ಟ. ಹಾಗೆ ಪೂರಕ ಮಾಡ್ತಾ ಮೇಲಕ್ಕೆ ಬನ್ನಿ, ವಾಪಸ್ ತನ್ನಿ. ಕಾಲನ್ನು ಈಗ ಮಡಚಿ ಬದ್ಧ ಕೋನಾಸನ ಚಾಲನೆ ಮಾಡಿಕೊಳ್ಳಿ. ಕಾಲುಗಳಲ್ಲಿ ತೊಡೆಯ ಸ್ನಾಯುಗಳಲ್ಲವರೆಗೆ ಸೆಳೆತ ಕಾಣ್ತಾ ಇದೆ. ಉಪವಿಷ್ಟಕ್ಕೆ ಬಂದು ಹಾಗೆ ಕಾಲನ್ನು ಮಡಚಿಟ್ಟುಕೊಳ್ಳಿ, ಬದ್ಧ ಕೋನಾಸನ ಚಾಲನೆ ಮಾಡಿಕೊಳ್ಳಿ. ಹಾಗೆ ಮಂಡಿಯನ್ನು ಮೇಲೆ ಕೆಳಕ್ಕೆ ಮಾಡ್ತಾನೆ ಇರಿ. ಈಗ ಹಾಗೆ ಬಲ ಸೈಡಿಗೆ ಇದ್ದವರು ನಿಂತುಕೊಳ್ಳಿ, ಎಡ ಸೈಡಿಗೆ ಇದ್ದವರು ಕುತ್ಕೊಳ್ಳಿ. ಬೆನ್ನಿನ ಹತ್ರ ಬನ್ನಿ, ಹಿಂದಕ್ಕೆ. ಅವರ ಮಂಡಿಯ ಮೇಲೆ ನಿಂತುಕೊಳ್ಳಿ, ತೊಡೆಯ ಮೇಲೆ ಕಾಲನ್ನು ಇಟ್ಟುಕೊಳ್ಳಿ. ಬದ್ಧ ಕೋನಾಸನ ಸ್ಥಿತಿಗೆ ಬನ್ನಿ, ಪಾದ ಸೇರಿಸಿಟ್ಟುಕೊಳ್ಳಿ. ಬೆನ್ನನ್ನು ನೇರ ಮಾಡಿಕೊಳ್ಳಿ, ಬೆನ್ನು ನೇರ ಮಾಡಿಕೊಳ್ಳಿ. ಈಗ ಹಾಗೆ ತೊಡೆಯ ಮೇಲೆ ಕಾಲನ್ನು ಇಟ್ಟುಕೊಳ್ಳಿ, ಹಾಗೆ ಇರಿ. ಕೈಯನ್ನು ನಮಸ್ಕಾರ ಸ್ಥಿತಿಗೆ ತನ್ನಿ, ನಿಧಾನಕ್ಕೆ ಬನ್ನಿ. ಹಾಗೆ ಕೈ ನಮಸ್ಕಾರ ಸ್ಥಿತಿ, ಸ್ಥಿತಿ ಏಕಂ ದ್ವೇ, ಪ್ರಯತ್ನ ಪಡಿ. ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ವಾಪಸ್ ಬನ್ನಿ, ವಾಪಸ್. ಮತ್ತೊಂದು ಸೈಡ್. ಹಾಗೆ ಬಲ ಸೈಡ್ ಇದ್ದವರು ಕೂತ್ಕೊಳ್ಳಿ, ಬದ್ಧ ಕೋನಾಸನದ ಸ್ಥಿತಿಗೆ ಬನ್ನಿ. ಆಗ್ಬೋದಾ ಅಂತ ಕೂತ್ಕೊಳ್ಳಿ, ಕೂತ್ಕೊಳ್ಳಿ, ಎಂತ ಆಗಲ್ಲ, ನಿಂತ್ಕೊಳ್ಳಿ. ನಾವು ಆ ಪೂರ್ಣ ಸ್ಥಿತಿಗೆ ಹೋದಲ್ಲಿ ಎಷ್ಟು ಭಾರ ಬೇಕಿದ್ರು ನಮ್ಮ ದೇಹಕ್ಕೆ ಹಾಕಿದ್ರು ನಮ್ಗೆ ನೋವು ಬರುವುದಿಲ್ಲ, ಪೂರ್ಣ ಸ್ಥಿತಿಗೆ ಹೋದಲ್ಲಿ. ಈಗ ಹಾಗೆ ತೊಡೆಯ ಭಾಗದ ಮೇಲೆ ನಿಮ್ಮ ಕಾಲುಗಳನ್ನು ಇಡಿ, ಪಾದವನ್ನು ನೆಲದ ಮೇಲೆ ಇಟ್ಟವರು ಕುತ್ಕೊಂಡವರು ಪಾದವನ್ನು ಹತ್ರ ದೇಹದ ಹತ್ರಕ್ಕೆ ತನ್ನಿ. ಸ್ಥಿತಿ ಏಕಂ ದ್ವೇ, ಹಸ್ತ ಎದೆ ಹತ್ರಕ್ಕೆ ನಮಸ್ಕಾರ ಸ್ಥಿತಿಗೆ ತನ್ನಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ರಿಲೀಸ್ ಮಾಡಿ. ಹಾಗೆ ಮುಖ ಹಾಕಿ ಕುತ್ಕೊಳ್ಳಿ, ವಿಶ್ರಾಂತಿ ತಕೊಳ್ಳಿ. ಒಮ್ಮೆ ಕಣ್ಣನ್ನು ಮುಚ್ಚಿಟ್ಟುಕೊಳ್ಳಿ, ವಿಶ್ರಾಂತಿ ತಕೊಳ್ಳಿ. ವಿಶ್ರಾಂತಿ, ವಿಶ್ರಾಂತಿ, ವಿಶ್ರಾಂತಿ. ಈಗ ಒಬ್ರು ಉಪವಿಷ್ಟ ಕೋನಾಸನದ ಸ್ಥಿತಿಗೆ ಹೋಗಿ, ಮತ್ತೊಬ್ರು ಅವರ ಬೆನ್ನಿನ ಮೇಲೆ ಉತ್ತಿತ ಪಾದಾಸನದ ಸ್ಥಿತಿಗೆ ಹೋಗಿ. ಆಯ್ತಾ? ಒಬ್ರು ಉಪವಿಷ್ಟ ಕೋನಾಸನದ ಸ್ಥಿತಿಗೆ, ಮತ್ತೊಬ್ರು ಹಾಗೆ ಅವರ ಬೆನ್ನಿನ ಮೇಲೆ ಉತ್ತಿತ ಪಾದಾಸನದ ಸ್ಥಿತಿಗೆ. ಎರಡೂ ಕಾಲುಗಳನ್ನು ಬೆನ್ನಿನ ಮೇಲೆ ಮಲ್ಕೊಂಡು ಮೇಲಕ್ಕೆತ್ತಲಿಕ್ಕೆ, ಎರಡೂ ಕಾಲುಗಳನ್ನು ಮೇಲಕ್ಕೆತ್ತಲಿಕ್ಕೆ ಸಾಧ್ಯ ಆಗದಿದ್ದಲ್ಲಿ ಒಂದೊಂದು ಕಾಲನ್ನು ಮೇಲಕ್ಕೆ ಎತ್ತಲಿಕ್ಕೆ ಪ್ರಯತ್ನ ಪಟ್ಟುಕೊಡಿ. ನೆಕ್ಸ್ಟ್ ಕ್ರಮೇಣ ಎರಡೂ ಕಾಲಗಳನ್ನು ಮೇಲಕ್ಕೆತ್ತಲಿಕ್ಕೆ ನೋಡಿ. ಈಗ ಪಾದ ಅಂತರ ಕೊಡಿ. ಎಲ್ಲರೂ ಈ ಕಡೆ ಇದ್ದವರು ಉಪವಿಷ್ಟಕ್ಕೆ ಬನ್ನಿ. ಈ ಕಡೆ ಇದ್ದವರು, ಎಡ ಸೈಡಿಗಿದ್ದವರು ಹೇಗೋ ಅದಿತ್ತು, ಈ ಕಡೆಗೆ ಮುಖ ಮಾಡಿ. ಎಡ ಸೈಡಿಗಿದ್ದವರು ಉಪವಿಷ್ಟ ಕೋನಾಸನಕ್ಕೆ ಬನ್ನಿ. ಬಲ ಸೈಡ್ ಇದ್ದವರು ಹಾಗೆ ಬೆನ್ನಿನ ಮೇಲೆ ಬನ್ನಿ. ಅವರದು ಪೂರಕ ಮಾಡಿ ಒಂದು ಬಾರಿ ಹಸ್ತ ಮೇಲಕ್ಕೆ ಎತ್ತಿ ರೇಚಕ ಮಾಡ್ತಾ ಮುಂದಕ್ಕೆ ಬಾಗಿಕೊಳ್ಳಿ. ನೀವು ಹಾಗೆ ಹಿಂದಕ್ಕೆ ಬೆನ್ನಿನ ಮೇಲೆ ಮಲ್ಕೊಳ್ಳಿ. ಅವರ ಗಲ್ಲವನ್ನು ತಾಗಿಸ್ಲಿಕ್ಕೆ ಪ್ರಯತ್ನ ಪಟ್ಟುಕೊಳ್ಳಿ. ಹಾಗೆ ಅವರ ಕೈಯನ್ನು ನಿಮ್ಮ ಕೈಯಿಂದ ಹಿಡ್ಕೊಳ್ಳಿ, ಬೆನ್ನಿನ ಮೇಲೆ ಮಲಗಿದ. ಈಗ ಕಾಲನ್ನು ಹಾಗೆ ನಿಧಾನಕ್ಕೆ ಎರಡೂ ಕಾಲು ಮೇಲಕ್ಕೆ ಎತ್ತಿ. ಚೆನ್ನಾಗಾಯ್ತು. ಕಾಲು ನೇರ ಬರ್ಲಿ, ಕಾಲು ನೇರ ಬರ್ಲಿ. ಸ್ಥಿತಿ, ಸ್ಥಿತಿ, ನಿಧಾನ, ನಿಧಾನ, ಗಡಿಬಿಡಿ ಮಾಡಬೇಡಿ, ನಿಧಾನಕ್ಕೆ. ಸ್ಥಿತಿ, ಎತ್ತಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ವಾಪಸ್ ಬನ್ನಿ, ವಾಪಸ್, ಪರವಾಗಿಲ್ಲ, ವಾಪಸ್ ಬನ್ನಿ. ವಾಪಸ್. ಈಗ ಹಾಗೆ ಮತ್ತೊಬ್ರು ಹಾಗೆ ಮುಂದಕ್ಕೆ ಬಾಗಿ, ಎಡ ಸೈಡ್ ಇದ್ದವರು ಬೆನ್ನಿನ ಮೇಲಕ್ಕೆ ಬನ್ನಿ. ಬಲ ಸೈಡ್ ಇದ್ದವರು ಮುಂದಕ್ಕೆ ಬಾಗಿಕೊಳ್ಳಿ. ಉಪವಿಷ್ಟಕ್ಕೆ ಬನ್ನಿ. ಉಪವಿಷ್ಟಕ್ಕೆ ಹೋಗುವ ಮೊದಲು ಹಸ್ತವನ್ನು ಪೂರಕ ಮಾಡ್ತಾ ಮೇಲಕ್ಕೆ ಎತ್ತಿ, ಉಪವಿಷ್ಟದವರು ಹಾಗೆ ರೇಚಕ ಮಾಡ್ತಾ ಮುಂದಕ್ಕೆ ಬಾಗಿಕೊಳ್ಳಿ, ಶುರುವಿಗೆ ಬಾಗಿಕೊಳ್ಳಿ.
ಈಗ ಬೆನ್ನಿನ ಮೇಲೆ ಹಿಂದೆದ್ದವರು ಮಲ್ಕೊಳ್ಳಿ. ಎರಡೂ ಕಾಲುಗಳನ್ನು ಮೇಲೆ ಕೆತ್ತಲಿಕ್ಕೆ ಪ್ರಯತ್ನ ಪಡಿ. ಆಗದಿದ್ದಲ್ಲಿ ಕಾಲನ್ನು ಎಲ್ ಶೇಪಿಗೆ ತನ್ನಿ, ಕಾಲು ಮಡಚಿ ಒಂದೊಂದು ಕಾಲನ್ನು ಮೇಲಕ್ಕೆತ್ತಿ. ಹಸ್ತದಿಂದ ಅವರ ಹಸ್ತವನ್ನು ಇಟ್ಕೊಳ್ಳಿ, ನಿಮ್ಮ ಕೈ ಅಂತರ ಕೊಡಿ, ಇನ್ನಂತರ ಕೊಡಿ, ಅಂತರ, ಹಾಗೆ ಹಾಗೆ ಹಾಗೆ. ಒಂದು ಕಾಲನ್ನು ಮೇಲಕ್ಕೆತ್ತಿ, ಕಾಲು ಎಲ್ ಶೇಪಿಗೆ ಕೊಡಿ, ಕಾಲು ಎಲ್ ಶೇಪಿಗೆ ಕೊಡಿ, ನೇರ ಅಲ್ಲ, ಎಲ್ ಶೇಪಿಗೆ ಕೊಡಿ. ಸೊಂಟೆ ಎತ್ತಿ, ಸೊಂಟೆ ಎತ್ತಿ, ಕಾಲನ್ನು ಒಂದು ಕಾಲನ್ನು ಮೇಲಕ್ಕೆತ್ತಿ, ಇನ್ನು ನೇರ ಬರ್ಲಿ, 90 ಡಿಗ್ರಿಗೆ ಬರ್ಲಿ, ಇನ್ನು ಮೇಲಕ್ಕೆ ಬರ್ಬೇಕು. ಸ್ಥಿತಿ ಸ್ಥಿತಿ ಸ್ಥಿತಿ, ಕೈ ಇಟ್ಕೊಳ್ಳಿ. ಆಗ್ತದೆ, ಮಾಡ್ತಾಳ ಅವಳು, ಪರವಾಗಿಲ್ಲ. ಗಲ್ಲ ತಾಗಿಸು, ಗಲ್ಲ, ಹಾಗೆ ಹಾಗೆ ಹಾಗೆ. ಕಾಲು ಬೇಡ, ಒಂದೊಂದು ಕಾಲು ಸಾಕು, ಒಂದೊಂದು ಕಾಲು ಸಾಕು. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ, ಎರಡು ಕಾಲು, ಪಂಚ ಷಡು ಸಪ್ತ ಅಷ್ಟ. ಆಗದಿದ್ದಲ್ಲಿ ಮಾತ್ರ ಒಂದು ಕಾಲನ್ನು ಮೇಲಕ್ಕೆತ್ತಿ, ಒಂದೊಂದು ಕಾಲು ಬದಲಿಸ್ತಾ ಮೇಲಕ್ಕೆತ್ತಿಕೊಳ್ಳಿ ಅಂತ. ಶಿಥಿಲ ದಂಡಾಸನಕ್ಕೆ ಬನ್ನಿ. ಸ್ವಲ್ಪ ಮುಂದಕ್ಕೆ ಸರಿಸಿ ದೇಹವನ್ನು, ಹಾಗೆ ತಲೆಯ ಭಾಗವನ್ನು ಹಿಂದಕ್ಕೆ ಬಿಟ್ಟು ಬಿಡಿ. ವಿಶ್ರಾಂತಿ ತಕೊಳ್ಳಿ, ವಿಶ್ರಾಂತಿ ವಿಶ್ರಾಂತಿ. ಈಗ ಹಾಗೆ ಮುಖ ಹಾಕಿ ಕೂತ್ಕೊಳ್ಳಿ. ಪೃಷ್ಠದ ಭಾಗ ತಾಗಿಸಿಟ್ಟು ಕಾಲುಗಳನ್ನು ಮೇಲಕ್ಕೆತ್ತಿಟ್ಟು ಮಲಗಿ. ಪೃಷ್ಠದ ಭಾಗ ತಾಗಿಸಿ ಬೆನ್ನಿನ ಮೇಲೆ ಮಲ್ಕೊಳ್ಳಿ. ಕಾಲುಗಳನ್ನು ಮೇಲಕ್ಕೆತ್ತಿಟ್ಟುಕೊಳ್ಳಿ, ಕಾಲುಗಳನ್ನು ಮೇಲಕ್ಕೆತ್ತಿಟ್ಟುಕೊಳ್ಳಿ. ಹಸ್ತವನ್ನು ಹಿಡ್ಕೊಳ್ಳಿ. ಈಗ ಹಸ್ತ ಲಾಕ್ ಮಾಡಿ ಇಟ್ಕೊಳ್ಳಿ, ಬೆನ್ನಿನ ಮೇಲೆ ಮಲ್ಕೊಳ್ಳಿ. ಹಸ್ತ ಲಾಕ್ ಮಾಡಿ, ಲಾಕ್ ಮಾಡಿ, ಕಾಲು ನೇರ ಮಾಡಿ. ಈಗ ಇದ್ರಲ್ಲಿ ಪೃಷ್ಠದ ಭಾಗ, ಹಸ್ತ ಹಾಗೆ ಇರ್ಬೇಕು, ಲಾಕ್ ಮಾಡಿ. ಎತ್ತಿಟ್ಟು ಒಬ್ರು ಎಡ ಸೈಡಿಗೆ ತನ್ನಿ ಕಾಲ್ಗಳನ್ನು ಭುಜದ ಹತ್ರಕ್ಕೆ, ಮತ್ತೊಬ್ರು ಬಲ ಸೈಡಿಗೆ ಭುಜದ ಹತ್ರಕ್ಕೆ, ಅವರ ಭುಜದ ಹತ್ರಕ್ಕೆ, ನಿಮ್ಮ ಭುಜದ ಹತ್ರಕ್ಕಲ್ಲ, ಕಾಲನ್ನು ಮುಂದಿರುವವರ ಭುಜದ ಹತ್ರಕ್ಕೆ ಪೃಷ್ಠದ ಭಾಗ ಎತ್ತಿಟ್ಟು ಒಬ್ರು ಎಡ ಒಬ್ರು ಬಲ ತಕೊಂಡ್ ಬನ್ನಿ. ಪೂರಕ ಮಾಡಿ. ಪೃಷ್ಠದ ಭಾಗ ಎತ್ತಿ ಒಬ್ರು ಆ ಕಡೆಗೆ ಒಬ್ರು ಈ ಕಡೆಗೆ, ಹಾಗೆ ಕಾಲನ್ನು ಈ ಕಡೆ ತನ್ನಿ, ಎದುರಿಗೆ ತನ್ನಿ, ಎದುರಿಗೆ, ಹಾಗೆ ಹಾಗೆ. ಮತ್ತೊಮ್ಮೆ ಕಾಲನ್ನು ಮೇಲಕ್ಕೆ ಎತ್ತಿ, ಮತ್ತೊಂದು ಸೈಡ್ ಎತ್ತಿಟ್ಟು ಹಾಗೆ ಸೈಡಿಗೆ ತಾನೆ. ವೆರಿ ಗುಡ್, ಚೆನ್ನಾಗಾಯ್ತು. ಪೂರಕ ಮಾಡ್ತಾ ಕಾಲ್ ಮೇಲಕ್ಕೆ, ರೇಚಕ ಅವರ ಭುಜದ ಹತ್ರಕ್ಕೆ ತಕೊಂಡೋಗಿ, ಭುಜದ ಹತ್ರಕ್ಕೆ, ಹಾಗೆ. ಪೂರಕ ಮೇಲಕ್ಕೆ, ರೇಚಕ, ಪೂರಕ, ರೇಚಕ, ಪೂರಕ. ಈಗ ನಿಮ್ಮ ಭುಜದ ಹತ್ರಕ್ಕೆ ಕಾಲನ್ನು ತನ್ನಿ, ರೇಚಕ ಎತ್ತಿಟ್ಟುಕೊಂಡು ನಿಮ್ಮ ಭುಜದ ಸೈಡಿಗೆ ತಕೊಂಡು ಬನ್ನಿ. ಕಾಲನ್ನು ಸೈಡ್ ಸೈಡ್ ಫುಲ್ ಮೇಲಕ್ಕೆ ಎತ್ತಿಟ್ಟುಕೊಳ್ಳಿ, ಹಾಗೆ ಹಾಗೆ. ಪೂರಕ ಮೇಲಕ್ಕೆ, ರೇಚಕ, ವೆರಿ ಗುಡ್, ಚೆನ್ನಾಗಾಯ್ತು. ಪೂರಕ, ರೇಚಕ, ಭುಜದ ಹತ್ರ ದೊರೆ ಬರ್ಲಿ, ಕಾಲನ್ನು ಇನ್ನಷ್ಟು ಎತ್ತಿ ಮೇಲಕ್ಕೆ, ಹಾಗೆ. ಪೂರಕ, ರೇಚಕ, ಪೂರಕ, ರೇಚಕ. ಹಾಗೆ ಸ್ಥಿತಿಯಲ್ಲಿರಿ. ಕಾಲಿನ ಪಾದ ಸೇರಿಸಿಟ್ಟುಕೊಳ್ಳಿ, ಜಠರ ಪರಿವರ್ತನಾಸನ ಸ್ಥಿತಿ. ಹಸ್ತ ಹಾಗೆ ಲಾಕ್ ಮಾಡಿರ್ಲಿ, ಜೋಡಿ ಜೋಡಿ ಯಾವ್ದಾದರಿಂದ ಹಸ್ತವನ್ನು ಬಿಡ್ಲಿಕ್ಕಿಲ್ಲ. ಹಾಗೆ ಲಾಕ್ ಮಾಡಿ ಹಾಗೆ ಇಟ್ಕೊಳ್ಳಿ. ಸ್ಥಿತಿಯಲ್ಲಿರಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಪೂರಕ ಮಾಡ್ತಾ ಮೇಲಕ್ಕೆ, ಮತ್ತೊಂದು ಸೈಡಿಗೆ ತನ್ನಿ ಕಾಲುಗಳನ್ನು, ಹಾಗೆ ಹಾಗೆ ಹಾಗೆ. ಇನ್ನಷ್ಟು ಮೇಲಕ್ಕೆತ್ತಿ ಕಾಲನ್ನು. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಪೂರಕ ಮಾಡ್ತಾ ಕಾಲನ್ನು ಮೇಲಕ್ಕೆತ್ತಿ. ಈಗ ಪಾದವನ್ನು ತಾಗಿಸಿಟ್ಟುಕೊಳ್ಳಿ. ಏಕಪಾದ ಸೈಕ್ಲಿಂಗ್ ಮಾಡಿ. ಒಬ್ರು ಕಾಲನ್ನು ಮೇಲಕ್ಕೆ ಕೆಳಕ್ಕೆ ಹಾಗೆ ಸೈಕ್ಲಿಂಗ್ ಮಾಡ್ತಾನೆ ಬನ್ನಿ. ಸೈಕ್ಲಿಂಗ್ ಕರೆಕ್ಟ್ ಆಗಿ ಚೆನ್ನಾಗಿ ಮೇಲಕ್ಕೆ ಕೆಳಕ್ಕೆ ಕಾಲು ಬರ್ಲಿ, ಹಾಗೆ ಒತ್ತಿಟ್ಟುಕೊಂಡು ಹಾಗೆ ಬರ್ಲಿ ಕಾಲು. ಈಗ ರಿವರ್ಸ್ ಬರ್ಲಿ, ರಿವರ್ಸ್ ರಿವರ್ಸ್
ರಿವರ್ಸ್, ರಿವರ್ಸ್, ರಿವರ್ಸ್. ಈಗ ಪಾದವೆರಡು ಮೇಲಕ್ಕೆ ಎತ್ತಿಟ್ಟುಕೊಳ್ಳಿ. ಈಗ ಎರಡೂ ಪಾದ ಜೊತೆಯಾಗಿ ಒತ್ತಿಟ್ಟು ಹಾಗೆ ಹೊಟ್ಟೆಗೆ ಒತ್ಕೊಳ್ಳಿ, ಮೇಲಕ್ಕೆ ತನ್ನಿ ಜೊತೆಯಾಗಿ. ಪೂರಕ ಮಾಡ್ತಾ ಮೇಲಕ್ಕೆತ್ತಿ, ರೇಚಕ ಮಾಡ್ತಾ ಹೊಟ್ಟೆಗೆ ಒತ್ಕೊಳ್ಳಿ. ಪೂರಕ ಮೇಲಕ್ಕೆ, ರೇಚಕ ಹೊಟ್ಟೆಗೊತ್ಕೊಳ್ಳಿ. ಪೂರಕ ಮೇಲಕ್ಕೆತ್ತಿ, ರೇಚಕ ಹೊಟ್ಟೆಗೊತ್ಕೊಳ್ಳಿ. ಪೂರಕ ಮೇಲಕ್ಕೆತ್ತಿ, ರೇಚಕ ಹೊಟ್ಟೆಗೊತ್ಕೊಳ್ಳಿ. ಹಾಗೆ ಇರಿ, ಹೊಟ್ಟೆಗೊತ್ಕೊಂಡು ಹಾಗೆ ಇರಿ. ಒಮ್ಮೆ ಹಾಗೆ ಸ್ಥಿತಿಗೆ ಇರಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ. ಹೊಟ್ಟೆ ಭಾಗ ಚೆನ್ನಾಗಿ ಒಳಕ್ಕೆ ಎಳಿರಿ. ಪಂಚ ಷಡು ಸಪ್ತ ಅಷ್ಟ. ಈಗ ಹಾಗೆ ಪಾದ ಒತ್ತಿಟ್ಟುಕೊಳ್ಳಿ, ಸೊಂಟದ ಭಾಗ ಎತ್ತಿಟ್ಟುಕೊಳ್ಳಿ. ಸರ್ವಾಂಗಾಸನದ ಸ್ಥಿತಿಗೆ ಹೋಗಿ. ಪಾದ ಒತ್ತಿಟ್ಟುಕೊಳ್ಳಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ವಾಪಸ್ ತನ್ನಿ. ಈಗ ಒಮ್ಮೆ ವಿಶ್ರಾಂತಿ ತಗೊಳ್ಳುವ. ಬಲಮೊಗ್ಗಲಿಗೆ ಹೊರಳಿ ಮೇಲಕ್ಕೆ ಬನ್ನಿ. ಶಿಥಿಲ ದಂಡಾಸನದಲ್ಲಿ ಹಾಗೆ ಕಾಲನ್ನು ಮುಂದಕ್ಕೆ ಚಾಚಿ ವಿಶ್ರಾಂತಿ ತಗೊಳ್ಳಿ. ಮತ್ತೊಂದು ಆಸನದ ಸ್ಥಿತಿಗೆ ಹೋಗ್ಲಿಕ್ಕಿದೆ. ಕಂಟಿನ್ಯೂಸ್ ಆಗಿ ಆಸನದ ಸ್ಥಿತಿಗೆ ಹೋಗ್ಕೊಂಡೇ ಇರೋದು ಬೇಡ. ಸ್ವಲ್ಪ ವಿಶ್ರಾಂತಿ ತಕೊಂಡು ಹಾಗೆ ಆಸನದ ಸ್ಥಿತಿಗೆ ಹೋಗ್ತಾನೆ ಇರೋಣ. ವಿಶ್ರಾಂತಿ, ವಿಶ್ರಾಂತಿ, ವಿಶ್ರಾಂತಿ. ಈಗ ಹಾಗೆ ಮತ್ತೊಂದು ಬಾರಿ ಬನ್ನಿ, ಬೆನ್ನಿನ ಮೇಲೆ ಮಲ್ಕೊಳ್ಳಿ. ಪೃಷ್ಠದ ಭಾಗ ತಾಗಿಸಿಟ್ಟು ಹಾಗೆ ಬೆನ್ನಿನ ಮೇಲೆ ಮಲ್ಕೊಳ್ಳಿ. ಹಸ್ತವನ್ನು ಲಾಕ್ ಮಾಡಿ ಇಟ್ಕೊಳ್ಳಿ. ಕಾಲುಗಳನ್ನು ಮೇಲಕ್ಕೆ ಎತ್ತಿಟ್ಟುಕೊಳ್ಳಿ. ಈಗ ಹಾಗೆ ಹಲಾಸನದ ಸ್ಥಿತಿಗೆ ಹೋಗಿ ಪೂರಕ ಮಾಡಿ ರೇಚಕ ಮಾಡ್ತಾ ನಿಮ್ಮ ಕಾಲುಗಳನ್ನು ಸೊಂಟದ ಭಾಗ ಎತ್ತಿಟ್ಟು ಕಾಲುಗಳನ್ನು ಹಿಂದಕ್ಕೆ ತನ್ನಿ, ತಲೆಯ ಹತ್ತಿರಕ್ಕೆ ತನ್ನಿ. ಹಲಾಸನದ ಸ್ಥಿತಿಗೆ ಹೋಗಿ ಪಾದ ನೆಲಕ್ಕೆ ತಾಗಿಸಿ, ಹಸ್ತ ಲಾಕ್ ಮಾಡಿದ್ದು ಬಿಡ್ಲಿಕ್ಕಿಲ್ಲ. ಕಾಲನ್ನು ಎತ್ತಿ ಆ ಕಡೆಗೆ ಹಾಗೆ ಹಾಗೆ ಇರಿ. ಸ್ಥಿತಿಯಲ್ಲಿ ಇರಿ. ಪ್ರಯತ್ನ ಪಡಿ, ಸೊಂಟದ ಭಾಗ ಎತ್ತಿಕೊಳ್ಳಿಕ್ಕೆ ಪ್ರಯತ್ನ ಪಟ್ಟುಕೊಳ್ಳಿ. ಹಾಗೆ ಎತ್ತಿ ಇಟ್ಟುಕೊಳ್ಳಿ. ಹಿಂದಿನವರು ಪ್ರಯತ್ನ ಪಡಿ. ಜ್ಯೋತಿ ಅವರೇ, ಕಾಲನ್ನು ಎತ್ತಿ ಇಟ್ಟುಕೊಳ್ಳಿ. ಹಾಗೆ ಹಿಂದೆ ಕಾಲನ್ನು ತಕೊಂಡು ಬನ್ನಿ. ಮತ್ತೆ ಕೈಯನ್ನು ಹಾಗೆ ಲಾಕ್ ಮಾಡಿ ಇಟ್ಕೊಂಡಿರಿ. ಹಾಗೆ ಬನ್ನಿ, ಕೈ ಲಾಕ್ ಮಾಡಿ, ಕೈಯನ್ನು ಕೊಡಿ. ಹಾಗೆ ಸೊಂಟ ಎತ್ತಿಟ್ಟುಕೊಳ್ಳಿ. ಬನ್ನಿ, ಹಾಗೆ ಬನ್ನಿ ಬನ್ನಿ, ಪ್ರಯತ್ನ ಪಡಿ. ಒಮ್ಮೆ ಹಲಾಸನಕ್ಕೆ ಹೋಗಿ ಈಗ ಕೈಯನ್ನು ಲಾಕ್ ಮಾಡಿ ಇಟ್ಕೊಳ್ಳಿ. ಹಾಗೆ ಸ್ಥಿತಿಗೆ ಹೋಗಿ, ಹಲಾಸನ ಸ್ಥಿತಿಗೆ ಹೋಗಿ. ಸ್ಥಿತಿಗೆ ಹೋಗಿ ಕೈ ಲಾಕ್ ಮಾಡಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ. ಕೈ ಲಾಕ್ ಮಾಡಿ. ಪಂಚ ಷಡು ಸಪ್ತ ಅಷ್ಟ. ವಾಪಸ್ ವಾಪಸ್ ಬನ್ನಿ. ವಾಪಸ್ ವಾಪಸ್. ಕೈ ಕೊಡದಿದ್ರೆ ಸೊಂಟ ಎತ್ತಲಿಕ್ಕೆ ಬರೀ ಕಷ್ಟ ಆಗ್ತದೆ ಅಲ್ವಾ? ಕೈಯ ಸಪೋರ್ಟ್ ಕೊಟ್ರೆ ಮಾತ್ರ ಆರಾಮ್ ಆಗ್ತದೆ, ಇಲ್ಲಂದ್ರೆ ಸೊಂಟ ಎತ್ತಿ ಬರೋದು ಸ್ವಲ್ಪ ಕಷ್ಟದ ವಿಚಾರವೇ ಆಗಿರ್ತದೆ. ವಿಶ್ರಾಂತಿ ತಗೊಳ್ಳಿ. ಒಮ್ಮೆ ಶಿಥಿಲ ದಂಡಾಸನಕ್ಕೆ ಬನ್ನಿ. ಶಿಥಿಲ ದಂಡಾಸನದಲ್ಲಿ ವಿಶ್ರಾಂತಿ, ವಿಶ್ರಾಂತಿ, ವಿಶ್ರಾಂತಿ. ಎದ್ದು ನಿಲ್ಲಿ. ಜೊತೆಯಾಗಿ ನಿಲ್ಲಿ. ಜೊತೆಯಾಗಿ ಪಕ್ಕದಲ್ಲಿ ಭುಜದ ಪಕ್ಕಕ್ಕೆ ಮತ್ತೊಬ್ರು ಭುಜ ಪಕ್ಕಕ್ಕೆ ನಿಂತುಕೊಳ್ಳಿ. ಸಮಸ್ಥಿತಿಗೆ ಬನ್ನಿ. ಈಗ ಸೊಂಟ ಹಿಡ್ಕೊಳ್ಳಿ. ಒಬ್ರ ಸೊಂಟ ಮತ್ತೊಬ್ರು ಹಿಡ್ಕೊಳ್ಳಿ. ಒಬ್ರು ಬಲಗಾಲು ಒಬ್ರು ಎಡಗಾಲನ್ನು ಮಡಚಿ ವೃಕ್ಷಾಸನ ಮಾಡುವ. ಹಸ್ತ ಪೂರಕ ಮಾಡ್ತಾ ಮೇಲಕ್ಕೆ ಎತ್ತಿ ಮತ್ತೊಂದು ಹಸ್ತವನ್ನು.
ಹಸ್ತ ನಮಸ್ಕಾರ ಸ್ಥಿತಿಗೆ ತನ್ನಿ. ಹಾಗೆ ಸ್ಥಿತಿಯಲ್ಲಿರಿ. ಏಕಂ ದ್ವೇ ತ್ರೀಣಿ. ಕಾಲಿನ ಗಂಟು ಆದಷ್ಟು ಹಿಂದಕ್ಕೆ ಬಂದಿರ್ಲಿ, ಕಾಲ್ ಗಂಟೆ ಎದುರುಗಡೆ ಬೇಡ. ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ರಿಲೀಸ್ ಮಾಡಿ ವಾಪಸ್ ತನ್ನಿ ಕಾಲನ್ನ. ಈಗ ಹಾಗೆ ಮತ್ತೊಂದು ಸೈಡ್ ಮಾಡುವ. ಪ್ಲೇಸ್ ಬದಲಿಸಿ ಸ್ಥಿತಿಗೆ ಹೋಗಿ ಪಾದ ಸೇರಿಸಿ ಕಾಲನ್ನು ಮಡಚಿ ಹಸ್ತ ಪೂರಕ ಮಾಡ್ತಾ ಮೇಲಕ್ಕೆ ಎತ್ತಿಟ್ಟುಕೊಳ್ಳಿ. ನಮಸ್ಕಾರ ಸ್ಥಿತಿಗೆ ತನ್ನಿ. ಒಬ್ಬರ ಹಸ್ತಕ್ಕೆ ತಾಗಿಸಿಟ್ಟುಕೊಳ್ಳಿ. ಹಾಗೆ ಸ್ಥಿತಿ. ಏಕಂ ದ್ವೇ ತ್ರೀಣಿ. ಆದಷ್ಟು ಕೈ ನೇರ ಎಳಿರಿ ಮೇಲಕ್ಕೆ. ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ವಾಪಸ್ ತನ್ನಿ. ಕಾಲು ರಿಲೀಸ್ ಮಾಡಿ ವಿಶ್ರಾಂತಿ. ಕಣ್ಣನ್ನು ಮುಚ್ಚಿ ವಿಶ್ರಾಂತಿ ತಕೊಳ್ಳಿ. ಈಗ ಬೆನ್ನು ತಾಗಿಸಿ ನಿಂತುಕೊಳ್ಳಿ. ಸಮಸ್ಥಿತಿಗೆ ಬನ್ನಿ. ಪಾದ ಅಂತರ ಕೊಡಿ. ಪೂರಕ ಮಾಡಿ ಉಸಿರು ತುಂಬಿಕೊಳ್ಳಿ. ಕೈಯನ್ನು ಲಾಕ್ ಮಾಡಿ ಇಟ್ಕೊಳ್ಳಿ. ಈಗ ರೇಚಕ ಮಾಡ್ತಾ ಹಾಗೆ ಒಮ್ಮೆ ಒಬ್ರು ಬಲ ಸೈಡು ಒಬ್ರು ಎಡ ಸೈಡು ಮುಂದಕ್ಕೆ ಹೀಗೆ ಸೈಡಿಗೆ ಬಾಗಿಕೊಳ್ಳಿ. ಮುಂದುಗಡೆ ಸೈಡಿಗೆ ಬಾಗಿಕೊಳ್ಳಿ. ಪೂರಕ ಮಾಡ್ತಾ ಮೇಲಕ್ಕೆ ಬನ್ನಿ. ರೇಚಕ ಮತ್ತೊಂದು ಸೈಡ್. ಪೂರಕ ಮೇಲಕ್ಕೆ. ರೇಚಕ ಪೂರಕ ಮೇಲಕ್ಕೆ. ರೇಚಕ ಪೂರಕ ಮೇಲಕ್ಕೆ. ರೇಚಕ ಪೂರಕ ಮೇಲಕ್ಕೆ. ರೇಚಕ ಪೂರಕ ಮೇಲಕ್ಕೆ. ಈಗ ಈ ಕಡೆ ಇರುವ ಕಾಲನ್ನು 90 ಡಿಗ್ರಿಯಲ್ಲಿ ಇಟ್ಟುಕೊಳ್ಳಿ. ಮತ್ತೊಂದು ಕಾಲನ್ನು ಸ್ವಲ್ಪ ಒಳಮುಖವಾಗಿ ಇಟ್ಟುಕೊಳ್ಳಿ. ದೀರ್ಘ ಒಂದು ಬಾರಿ ಪೂರಕ ಮಾಡಿ ಹಾಗೆ ರೇಚಕ ಮಾಡ್ತಾ ಸೈಡಿಗೆ ಬಾಗಿ. ಕಾಲ್ ಮಡಚೋದ್ ಬೇಡ, ಎರಡು ಕಾಲು ನೇರ ಬರ್ಲಿ. ಹಾಗೆ ಇರಿ ಸ್ಥಿತಿಯಲ್ಲಿ. ದೃಷ್ಟಿ ತಲೆಯನ್ನು ಸ್ವಲ್ಪ ತಿರುಗಿಸಿ ದೃಷ್ಟಿ ಮೇಲಕ್ಕೆ ಕೊಡಿ. ಕೈಯನ್ನು ನೇರ ಮೇಲಕ್ಕೆ ಎಳೆದಿಟ್ಟುಕೊಳ್ಳಿ. ಸ್ಥಿತಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಪೂರಕ ಮಾಡ್ತಾ ಮೇಲಕ್ಕೆ ಬನ್ನಿ. ರೇಚಕ ವಾಪಸ್. ಮತ್ತೊಂದು ಸೈಡ್ಗೆ ಕಾಲನ್ನು 90 ಡಿಗ್ರಿಗೆ ತನ್ನಿ. ಪೂರಕ ಮಾಡಿ ರೇಚಕ ಮಾಡ್ತಾ ಹಾಗೆ ಸೈಡಿಗೆ ಬಾಗಿ. ಕೈಯನ್ನು ಭುಜದ ನೇರ ಮೇಲಕ್ಕೆ ಎತ್ತಿಟ್ಟುಕೊಳ್ಳಿ. ಹಾಗೆ ಸ್ಥಿತಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಪೂರಕ ಮಾಡ್ತಾ ಮೇಲಕ್ಕೆ. ರೇಚಕ ವಾಪಸ್ ತನ್ನಿ. ಪಾದ ಎದುರಿಗೆ ತನ್ನಿ. ಸಮಸ್ಥಿತಿಗೆ ಬನ್ನಿ ಎಲ್ಲರೂ. ವಿಶ್ರಾಂತಿ ತಕೊಳ್ಳಿ. ಕಣ್ಣನ್ನು ಮುಚ್ಚಿ ವಿಶ್ರಾಂತಿ ವಿಶ್ರಾಂತಿ ವಿಶ್ರಾಂತಿ. ಪಾರ್ಶ್ವಕೋನಾಸನದ ಸ್ಥಿತಿಗೆ ಹೋಗುವ. ಸಮಸ್ಥಿತಿಗೆ ಬನ್ನಿ. ಹಾಗೆ ಬೆನ್ನು ಹಾಕಿ ನಿಂತ್ಕೊಳ್ಳಿ. ಪಾದ ಅಂತರ ಕೊಡಿ. ಈಚೆ ಎದುರುಗಡೆ ಇರುವ ಪಾದ 90 ಡಿಗ್ರಿಗೆ ತನ್ನಿ. ಹಿಂದೆ ಇರುವ ಕಾಲನ್ನು ಸ್ವಲ್ಪ ಪಾದ ಒಳಮುಖವಾಗಿಟ್ಕೊಳ್ಳಿ. ಕಾಲನ್ನು ಎಲ್ ಶೇಪಿಗೆ ತನ್ನಿ. ನೋಡಿ ಗಮನಿಸಿ. ಇಬ್ರ ಕಾಲು ಜೋಡಿ ಇಬ್ರ ಕಾಲು ಕರೆಕ್ಟ್ ಆಗಿ ಎಲ್ ಶೇಪಿಗೆ. ಪಾದನು ಬರಬೇಕು ಹಾಗೆ ಮಂಡಿನೂ ಹಾಗೆ ಎಲ್ ಶೇಪಿಗೆ ಇರ್ಬೇಕು. ಈಗ ಹಸ್ತ ಲಾಕ್ ಮಾಡಿ ಇಟ್ಕೊಳ್ಳಿ. ಪೂರಕ ಮಾಡ್ತಾ ಹಸ್ತ ಭುಜದ ನೇರಕ್ಕೆ ತನ್ನಿ. ರೇಚಕ ಮಾಡ್ತಾ ಹಾಗೆ ಸೈಡಿಗೆ ಬಾಗಿ ಹಸ್ತ ನೆತ್ತಿಯ ನೇರಕ್ಕೆ ತನ್ನಿ. ಎತ್ತಿ ಕೈಯನ್ನು. ಅವಾಗ ತ್ರಿಕೋನಾಸನದಲ್ಲಿ ಭುಜದ ನೇರಕ್ಕೆ ಹಸ್ತ. ಈಗ ಪಾರ್ಶ್ವಕೋನಾಸನದಲ್ಲಿ ಹಸ್ತ ನೆತ್ತಿಯವರೆಗೆ ಬರ್ಲಿ.
ಬಾಗಿಸಿ ಕೈಯನ್ನು ಇನ್ನಷ್ಟು ಬಾಗಿಸಿ, ಕಿವಿಗೆ ತಾಗ್ಲಿ ಕೈ, ಇನ್ನಷ್ಟು ಬಾಗಿಸಿ ಕೈಯನ್ನು. ಹಾಗೆ ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಪೂರಕ ಮಾಡ್ತಾ ಮೇಲಕ್ಕೆತ್ತಿ. ಈಗ ಮತ್ತೊಂದು ಸೈಡ್ ಪಾದ ತಿರುಗಿಸಿ 90 ಡಿಗ್ರಿಗೆ ತನ್ನಿ. ಕಾಲು ಪಾದ ಸುರಿಗೆ ಒಮ್ಮೆ ಜೊತೆಯಾಗಿ ಇಟ್ಕೊಳ್ಳಿ, ತುಂಬಾ ಡಿಸ್ಟೆನ್ಸ್ ಕೊಡ್ಲಿಕ್ಕಿಲ್ಲ ನಿಮ್ಮ ಪಾದದಲ್ಲಿ. ಅರ್ಧ ಫೀಟಷ್ಟು ಮಾತ್ರ, ಸ್ವಲ್ಪ ಮಾತ್ರ ಡಿಸ್ಟೆನ್ಸ್ ಕೊಡ್ಲಿಕ್ಕೆ 90 ಡಿಗ್ರಿಯಲ್ಲಿರುವ ಪಾದವನ್ನು. ಈಗ ಅಂದ್ರೆ ನಿಮ್ಮ ಹಸ್ತವನ್ನು ನೆಲದಲ್ಲಿ ಇಡುವಷ್ಟು ಮಾತ್ರ ಸ್ವಲ್ಪ ಡಿಸ್ಟೆನ್ಸ್ ಕೊಟ್ಕೊಂಡಿರ್ಲಿಕ್ಕೆ ಪಾದ. ಮತ್ತೊಂದು ಕಾಲಿನ ಪಾದ ಒಳಮುಖವಾಗಿರ್ಲಿ, ಸ್ವಲ್ಪ 40 ಡಿಗ್ರಿ ಒಳಮುಖವಾಗಿ ಇಟ್ಟುಕೊಳ್ಳಿ. ಕಾಲನ್ನು ಎಲ್ ಶೇಪಿಗೆ ತನ್ನಿ, ಹಸ್ತ ಭುಜದ ನೇರಕ್ಕಿರ್ಲಿ. ಪೂರಕ ಮಾಡಿ ರೇಚಕ ಹಾಗೆ ಸೈಡಿಗೆ ಬಾಗಿ, ಹಸ್ತವನ್ನು 2 ಹಸ್ತ ಲಾಕ್ ಮಾಡಿದ್ದು ನೆಲಕ್ಕೆ ತಾಗಿಸಿ, ಹಾಗೆ ಮೇಲಿರುವ ಹಸ್ತ ನೆತ್ತಿಯ ನೇರಕ್ಕೆ ಇಟ್ಟುಕೊಳ್ಳಿ. ಕಾಲಿನ ಪಾದ ಚೆನ್ನಾಗಿ ಒತ್ತಿಟ್ಟುಕೊಳ್ಳಿ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಅಷ್ಟ. ಹಾಗೆ ಪೂರಕ ಮಾಡ್ತಾ ಮೇಲಕ್ಕೆ ರೇಚಕ ವಾಪಸ್ ತನ್ನಿ. ಕಾಲಿನ ಪಾದ ಎದುರಿಗೆ ತನ್ನಿ, ಸಮಸ್ಥಿತಿಗೆ ಬನ್ನಿ. ವಿಶ್ರಾಂತಿ ತಗೊಳ್ಳಿ, ಕಣ್ಣನ್ನು ಮುಚ್ಚಿ ವಿಶ್ರಾಂತಿ ವಿಶ್ರಾಂತಿ. ಶವಾಸನ ಮಾಡುವ. ಮ್ಯಾಟನ್ನು ಹಾಗೆ ಹತ್ತಿರನೇ ಹಾಕಿಕೊಳ್ಳಿ. ಇಷ್ಟರವರೆಗೆ ಯೋಗ ಮಾಡಲು ಸಹಕರಿಸಿದ ದೇಹದ ಎಲ್ಲಾ ಭಾಗಗಳಿಗೂ ವಿಶ್ರಾಂತಿಯನ್ನ ಹೇಳಿ. ಮನಸ್ಸಿನಲ್ಲಿ ಯಾವ ಆಲೋಚನೆಗಳು ಬೇಡ, ಉಸಿರಾಟವನ್ನೇ ಗಮನಿಸಿ. ಪಾದದ ಬೆರಳಿನಿಂದ ನೆತ್ತಿಯವರೆಗೆ ದೇಹದ ಎಲ್ಲಾ ಭಾಗಗಳಿಗೂ ವಿಶ್ರಾಂತಿ ವಿಶ್ರಾಂತಿ ವಿಶ್ರಾಂತಿ. ನಿಮ್ಮ ಗಮನ 2 ಪಾದಗಳ ಕಡೆಗೆ. 2 ಪಾದಗಳಿಗೆ, ಪಾದದ ಬೆರಳುಗಳಿಗೆ, ಪಾಶ್ನಿ ಸಂಧಿಗೆ ವಿಶ್ರಾಂತಿ. 2 ಕಾಲುಗಳ ಮೀನಖಂಡ, ಕಾಲು ಮಂಡಿ, ತೊಡೆಯ ಸ್ನಾಯುಗಳಿಗೆ ವಿಶ್ರಾಂತಿ. ಸೊಂಟದ ಭಾಗಕ್ಕೆ ವಿಶ್ರಾಂತಿ. ಹೊಟ್ಟೆ ಒಳಗಿರುವ ಎಲ್ಲಾ ಭಾಗಗಳಿಗೂ ವಿಶ್ರಾಂತಿ. ಎದೆಯ ಭಾಗಕ್ಕೆ ವಿಶ್ರಾಂತಿ. ನಿಮ್ಮ ಗಮನ 2 ಹಸ್ತಗಳ ಕಡೆಗೆ. 2 ಹಸ್ತಗಳಿಗೆ, ಹಸ್ತದ ಬೆರಳು, ಮಣಿಕಟ್ಟಿಗೆ ವಿಶ್ರಾಂತಿ. 2 ಕೈಯ ಗಂಟುಗಳು, ತೋಳುಗಳು, ಹಾಗೆ 2 ಭುಜಗಳಿಗೂ ವಿಶ್ರಾಂತಿ. ಕುತ್ತಿಗೆಯ ಭಾಗಕ್ಕೆ ವಿಶ್ರಾಂತಿ. ಮುಖದ ಮೇಲಿರುವ ಎಲ್ಲಾ ಭಾಗಗಳಿಗೂ ವಿಶ್ರಾಂತಿ. ವಿಶ್ರಾಂತಿ ವಿಶ್ರಾಂತಿ. ಪಾದಕ್ಕೆ ಚಾಲನೆ ಕೊಡಿ, ಹಸ್ತಕ್ಕೆ ಚಾಲನೆ, ಶಿರಕ್ಕೆ ಚಾಲನೆ. ಪಾದ ಸೇರಿಸಿ, ಎಡಗಾಲನ್ನು ಮಡಚಿ,
ಎಡ ಹಸ್ತ ಹೊಟ್ಟೆಯ ಮೇಲೆ, ಬಲ ಹಸ್ತ ನೆತ್ತಿಯ ನೇರ ಹಿಂದಕ್ಕೆ ತನ್ನಿ, ಬಲ ಮೊಗ್ಗಲಿಗೆ ಹೊರಳಿ ವಿಶ್ರಾಂತಿ ತಕೊಳ್ಳಿ. ಎರಡು ಹಸ್ತದ ಸಹಾಯದಿಂದ ಮೇಲಕ್ಕೆ ಬನ್ನಿ. ವಜ್ರಾಸನದಲ್ಲಿ ಕೂತ್ಕೊಳ್ಳಿ. ಪ್ರಾರ್ಥನೆ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಮುಂದಕ್ಕೆ ಬಾಗಿ ಮೇಲಕ್ಕೆ ಬನ್ನಿ. ಶಾಂತಿ ಮಂತ್ರ ಹೇಳುವ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಹರಿ ಓಂ ತತ್ಸತ್. ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀರಾಮಕೃಷ್ಣಾರ್ಪಣಮಸ್ತು. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ, ರಾಷ್ಟ್ರ ದೇವೋ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಮುಂದಕ್ಕೆ ಬಾಗಿ ಮೇಲಕ್ಕೆ ಬನ್ನಿ. ಹರಿ ಓಂ.